ಸಿದ್ದರಾಮಯ್ಯ ರಾಜ್ಯದ ಅತಿ ಸುದೀರ್ಘವಾದಂತಹ ಸಿಎಂ ಅರಸು ದಾಖಲೆಯನ್ನ ಈಗ ಬ್ರೇಕ್ ಮಾಡಿದ್ದಾರೆ. ಅದಾದ ಮೇಲೆ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇರುವಂತಹ ನಾಯಕತ್ವ ಬದಲಾವಣೆಯ ವಿಚಾರ ಇದೆಯಲ್ಲ, ಅದು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಆಗಿ ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಇದು ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಆಡಳಿತ ನನಗೆ ತೃಪ್ತಿ ತಂದಿದೆ. ಇದು ಸಿದ್ದರಾಮಯ್ಯನವರ ಹೇಳಿಕೆ. ನಿನ್ನೆಯಷ್ಟೇ ಪೂರ್ಣಾವಧಿ ಬಗ್ಗೆ ಮಾತಾಡಿದ್ರು ಸಿದ್ದರಾಮಯ್ಯನವರು. ಈಗ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಮುಂದುವರಿತೀನಿ, ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ಬದ್ಧ ಅಂತ ಹಾವೇರಿಯಲ್ಲಿ ಒಂದು ಕಡೆ ವೈರಾಗ್ಯದ ಮಾತನಾಡಿದ್ರು. ಜೊತೆಗೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದರು. ಜೊತೆಗೆ ಬಿಜೆಪಿ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅನ್ನುವಂತಹ ಮಾತು ಸಿದ್ದರಾಮಯ್ಯನವರ ಬಾಯಲ್ಲಿ ನಿನ್ನೆ ಹಾವೇರಿಯ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತವಾಗಿ ಹಾವೇರಿಗೆ ಏನು ಭೇಟಿ ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ಬಂತು. ಅದಕ್ಕಿಂತ ಮುಂಚಿತವಾಗಿ ನಾನೇ ಸಿಎಂ, 5 ವರ್ಷ ನಾನೇ ಕಂಪ್ಲೀಟ್ ಮಾಡ್ತೀನಿ ಅಂತ ವಿಧಾನಸೌಧದಲ್ಲೂ ಕೂಡ ಹೇಳಿದರು. ಜೊತೆಗೆ ದೆಹಲಿಯಲ್ಲೂ ಕೂಡ ಹೇಳಿದರು. ಕಂಡಲ್ಲೆಲ್ಲ ಹೇಳ್ತಾ ಇದ್ರು. ಈಗ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧ, ಅದ್ರ ಜೊತೆಗೆ ಇನ್ನೆಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಅದು ನನಗೆ ಗೊತ್ತಿಲ್ಲ, ಜನರ ಆಶೀರ್ವಾದ ಇರೋವರೆಗೂ ನಾನು ಇರ್ತೀನಿ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಒಂಥರ ಈ ಕಳೆದ 2.5 ವರ್ಷದಿಂದನೂ ಒಂಥರ ಹೈ ಡ್ರಾಮಾ ನಡೀತಾ ಇದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಈಗ ನೇರವಾಗಿ ನಾನು ಸಿ ಎಂ ಆಗಬೇಕು ಅಂತ ಎಲ್ಲೂ ಹೇಳದೇ ಇದ್ದರೂ ಕೂಡ ಒಂದಿಷ್ಟು ಮಾರ್ಮಿಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪ್ರಯತ್ನ ವಿಫಲವಾದರೂ ಕೂಡ ಪ್ರಾರ್ಥನೆ ವಿಫಲವಾಗಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರೆ ಅದು ವಿಶ್ವದ ಅತಿ ದೊಡ್ಡ ಶಕ್ತಿ, ಈ ರೀತಿಯಾದಂತಹ ಮಾರ್ಮಿಕ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಅದು ಎಲ್ಲೋ ಒಂದು ಕಡೆ ಅದು ಡಿ.ಕೆ. ಬಣಕ್ಕೆ, ಸಿದ್ದರಾಮಯ್ಯನವರ ಬಣಕ್ಕೆ ಒಂದು ಕಡೆ ಅದು ಯಾವ ಥರ ಕೌಂಟ್ರ್ ಕೊಡಬೇಕು ಅನ್ನೋಂಥದ್ದು ಕೂಡ ಅದಕ್ಕೆ ಸಾಕಷ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಸಿ ಎಂ ಆಗಿ ಸುದೀರ್ಘವಾದಿ ಸಿ ಎಂ ಆಗಿದ್ದಾರೆ. ಅರಸು ದಾಖಲೆ ಬ್ರೇಕ್ ಮಾಡಿದ್ದಾರೆ. ಈಗ ಮತ್ತೆ ನಾಯಕತ್ವ ಬದಲಾವಣೆ ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನು ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮರು, ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಅವರು SCP TSP ಕಾಯ್ದೆ ಮಾಡಿದವರು ಅವ್ರೇನ್ರಿ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಕೆಲಸದಲ್ಲಿ 1 ಕೋಟಿವರೆಗೆ ಮೀಸಲಾತಿ ಕೊಟ್ಟದ್ದು ಅವರ ರಿಸರ್ವೇಷನ್ ಇನ್ ಪ್ರಮೋಷನ್ ಕಾಯ್ದೆ ಮಾಡೋದು ಅವರ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಜನರನ್ನು ಕೇಳಬೇಕು ಏನು ಮಾಡಿದ್ದೀವಿ ನೀವು ಅಂತ. ಅನ್ನಭಾಗ್ಯ ಕೊಟ್ಟವ್ರು ಯಾರು? ನಾವು. ಕೃಷಿ ಭಾಗ್ಯ ಮಾಡಿದವ್ರು ಯಾರು? ನಾವು. ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು? ನಾವು. ಶಕ್ತಿ ಯೋಜನೆ ಮಾಡಿದವ್ರು ಯಾರು? ನಾವು. ಗೃಹಲಕ್ಷ್ಮಿ ಯೋಜನೆ ಮಾಡಿದವ್ರು ಯಾರು? ಗೃಹ ಜ್ಯೋತಿ ಯೋಜನೆ ಮಾಡಿದವ್ರು ಯಾರು? ಯುವ ನಿಧಿ ಮಾಡಿದವ್ರು ಯಾರು? ಅನ್ನಭಾಗ್ಯ ಮಾಡಿದವ್ರು ಯಾರು? ಶಿವಭಾಗ್ಯ ಮಾಡಿದವ್ರು ಯಾರು? ಮತ್ತೆ ನಾವು ಈ ಕಾಲೇಜಿಗೆ 300 ಕೋಟಿ, ಸುಮಾರು 300 ಕೋಟಿ ರೂಪಾಯಿ ಕೊಟ್ಟಿದ್ದೀವಲ್ಲ, ಏನು ಇಲ್ಲದೆ ಮಾಡೋಕ್ಕಾಗತ್ತಾ? ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮ್ರು. ಅವ್ರೇನು ಮಾಡಿದ್ದಾರೆ? ಇನ್ನು ನಿನ್ನೆ ಹಾವೇರಿಗೆ ವಿವಿಧ ಕಾರ್ಯಕ್ರಮಗಳ ನಿಮಿತ್ತವಾಗಿ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದರು. ಜೊತೆಗೆ ಬಿಜೆಪಿ ವಿರುದ್ಧನೂ ಕೂಡ ವಾಗ್ದಾಳಿಯನ್ನು ಮಾಡಿದರು. ನಾವು ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೀವಿ, ಅನೇಕ ಯೋಜನೆಗಳನ್ನು ನಾವು ರೂಪಿಸಿದ್ದೀವಿ, ಬಿಜೆಪಿಯವರು ಏನೂ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧವಾಗಿ ಕೆಂಡ ಕಾರಿದ್ರು. ಜೊತೆಗೆ ಸಾಕಷ್ಟು ಯೋಜನೆಗಳನ್ನು ಪ್ರಸ್ತಾಪ ಮಾಡಿದರು. ಈ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಭೂತಪೂರ್ವ ಗೆಲುವನ್ನು ಏನು ಕಾಣ್ತಲ್ಲ, ಆಗ ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು. ಆ ಪಂಚ ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾಗಿ ಅದರಲ್ಲಿ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯುವನಿಧಿ ಯೋಜನೆ ಇರ್ಬೋದು, ಇದ್ರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದರು. ಮತ್ತು ಈ ಅನ್ನಭಾಗ್ಯ ಯೋಜನೆ ಅನ್ನೋದು 2013ರಲ್ಲಿ ಸಿದ್ದರಾಮಯ್ಯನವರು ಏನು ರಾಜ್ಯದ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ್ರಲ್ಲ, ಆ ಸಂದರ್ಭದಲ್ಲೇ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ಮಾಡಿದರು. ಮತ್ತು ಒಂದಿಷ್ಟು ಪೈಪೋಟಿ ಇರಲಿಲ್ಲ. ಆವಾಗ ಸಿದ್ದರಾಮಯ್ಯನವರಿಗೆ ಕಾಂಪಿಟೇಷನ್ ಕೊಡೋರೇ ಇರಲಿಲ್ಲ 2013ರಲ್ಲಿ. ಮತ್ತು 2013ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಲ್ಲ ಸಿದ್ದರಾಮಯ್ಯನವರು, 5 ವರ್ಷ ಕಂಪ್ಲೀಟ್ ಮಾಡಿದ್ರು. ಆಗ ಒಂದು ಸಲನೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂತಹ ವಿಚಾರಗಳೇ ಪ್ರಸ್ತಾಪ ಆಗ್ತಾ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಸಿದ್ದರಾಮಯ್ಯನವರು ಹೇಳೋ ಪ್ರಕಾರವಾಗಿದೆ ಈಗ ಸಾಕಷ್ಟು ಕಾಲ ಬದಲಾಗಿದೆ, ಕಾಂಪಿಟೇಟರ್ಸ್ಗಳು ಜಾಸ್ತಿ ಇದ್ದಾರೆ. ಅದ್ರ ಜೊತೆಗೆ ಇನ್ನೆಷ್ಟು ದಿನ ಇರ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಈಗ ಸಿದ್ದರಾಮಯ್ಯನವ್ರ ಬಾಯಿನಲ್ಲೇ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ, ಕ್ಷಣಕ್ಕೊಂದು ಹೇಳಿಕೆ ಸಾಕಷ್ಟು ಅಚ್ಚರಿಯನ್ನು ಕೊಡ್ತಾ ಇರ್ತದೆ. ಸಿದ್ದರಾಮಯ್ಯನವರು ಇಷ್ಟು ದಿವಸ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಬದ್ಧ ಅಂತ ಹೇಳ್ತಾ ಇದ್ರು. ಈಗ ಜನರ ಆಶೀರ್ವಾದ ಇರೋವರೆಗೂ ಕೂಡ ನಾನು ಹುದ್ದೆಯಲ್ಲಿ ಇರ್ತೀನಿ, ಜೊತೆಗೆ ಇನ್ನೆಷ್ಟು ದಿನ ಅಧಿಕಾರದಲ್ಲಿ ಇರ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನಾದರೂ ಈಗ ಕಂಪ್ಲೀಟ್ ಆಯ್ತಲ್ಲ, ಅರಸು ದಾಖಲೆ ಬ್ರೇಕ್ ಮಾಡಿದ್ರಲ್ಲ, ಇನ್ನೇನಾದರೂ ಆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತಾ ಹೇಗೆ ಅಂತ?
ನಿಜ ಸಚಿನ್ ಯಾಕಂತ ಸಿಎಂ ಇದೇ ಸಿದ್ದರಾಮಯ್ಯನವರು ನಾನು ಪೂರ್ಣಾವಧಿ ಸಿಎಂ ಅಂತೇಳಿ ಹಿಂದೆ ಮೈಸೂರಿನಲ್ಲಿ 2 ದಿನಗಳ ಹಿಂದೆ ಮೈಸೂರಿನಲ್ಲಿ ಕಾರ್ಯಕ್ರಮ ಹೇಳಿದ್ರು. ಆದ್ರೆ ಹಾವೇರಿ ಕಾರ್ಯಕ್ರಮದಲ್ಲಿ ಉಲ್ಟಾನೆ ಮಾತಾಡ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಲೆಕ್ಕಾಚಾರಗಳು ತಂತ್ರಗಾರಿಕೆಯಲ್ಲಿ ಯಾವ ರೀತಿಯಾಗಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಹೇಳೋದ್ರ ಮೂಲಕ ಒಂದಿಷ್ಟು ಮಾರ್ಮಿಕ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದೇ ರೀತಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅದು ಹೇಳಿಗೂ ಕೂಡ ಕಾರಣಗಳಿದೆ. ಮೊನ್ನೆ ಪೂರ್ಣಾವಧಿ ಸಿಎಂ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರಲ್ಲ, ಅದಾದ ಬಳಿಕ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತೇಳಿ ಹೇಳಿದ್ರು. ಹೀಗಾಗಿ ಒಂದಿಷ್ಟು ಅನುಕಂಪ ಬರೋ ರೀತಿಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ. ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಾನ್ಫಿಡೆನ್ಸ್ ಇಲ್ವಾ, ಎಷ್ಟು ದಿನ ಅಧಿಕಾರದಲ್ಲಿ ಇರ್ತಾರೆ ಇರಲ್ಲ ಅನ್ನೋದು ಯಾಕೆ ಅಷ್ಟು ಗೊಂದಲ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಮೊನ್ನೆ ಎಲ್ಲ ಸಚಿವರುಗಳು ಹೇಳಿಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯ ಹೇಳಿದ್ಮೇಲೆ ಮತ್ತೇನಿದೆ ಅಂತೇಳಿ ಪ್ರಶ್ನೆಗಳು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಪೂರ್ಣಾವಧಿ ಸಿಎಂ ಅಂತೇಳಿ, ಅದಕ್ಕೋಸ್ಕರ ಅವರೇ ಮುಂದುವರಿಬಹುದು ಅನ್ನೋ ಲೆಕ್ಕಾಚಾರಗಳನ್ನ ಸಚಿವರುಗಳು ಹಾಕೊಂಡಿದ್ರು. ಆದ್ರೆ ಎಷ್ಟು ದಿನ ಇರ್ತೀನೋ ಗೊತ್ತಿರೋ ಅನ್ನೋದ್ರ ಮೂಲಕವಾಗಿ ಎಲ್ಲೋ ಒಂದ್ ಕಡೆಯಾಗಿ ಸಿಎಂ ಸಿದ್ದರಾಮಯ್ಯ ಕ್ಲಾರಿಟಿಗಳಲ್ಲ. ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಕ್ಲಾರಿಟಿ ಇಲ್ಲ, ಸಿಎಂ ಸಿದ್ದರಾಮಯ್ಯನವರು ಕೂಡ ಕ್ಲಾರಿಟಿ ಇಲ್ಲ. ಎಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಮುಂದುವರಿಯೋದಂತೂ ಇಲ್ಲ. ಹೈಕಮಾಂಡ್ ಎಷ್ಟು ದಿನ ಹೇಳುತ್ತೆ ಎಷ್ಟು ದಿನ ಇರ್ತೀನಿ ಅನ್ನೋದ್ರ ಮೂಲಕವಾಗಿ ಹೈಕಮಾಂಡ್ಗೆ ಲಾಯಲ್ ಆಗಿದೆ ಅಂತ ಒಂದು ಸಂದೇಶ. ಅದೇ ರೀತಿ ಆಪ್ತರಿಗೂ ಕೂಡ ಸಂದೇಶ, ಅಧಿಕಾರ ಬಿಟ್ಕೊಂಡು ಸಂದರ್ಭ ಬಂದ್ರೆ ಬಿಟ್ಕೊಡ್ಲೇಬೇಕಾಗತ್ತೆ, ನಂಗೂ ಕೂಡ ಒತ್ತಡ ಇದೆ ಅನ್ನುವಂತಹ ಸಂದೇಶವನ್ನ ಸಾರದ್ರ ಅನ್ನುವಂಥದ್ದು ಒಂದು ಚರ್ಚೆ. 2 ದಿನಗಳ ಹಿಂದೆ ನಾನು ಪೂರ್ಣಾವಧಿ ಸಿಎಂ ಅಂತ ಸಿಎಂ ಮತ್ತೆ ಪುನಃ ಉಲ್ಟಾ ಹೊಡೋದು, ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಕಾರಣಗಳೇನು ಅನ್ನೋದೇ ಸದ್ಯದ ಚರ್ಚೆ ಆಗಿದೆ. ಒಟ್ಟಾರೆಯಾಗಿ ಮೈಸೂರಿಗೆ ಹೋದಾಗ ಒಂದ್ ರೀತಿ ಮಾತಾಡ್ತಾರೆ, ಬೇರೆ ರೀತಿಯಾಗಿ ಜಿಲ್ಲೆಗಳಿಗೆ ಹೋದಾಗ ಒಂದಿಷ್ಟು ಮಾತಾಡ್ತಾರೆ. ಏನಿದ್ರು ಇದ್ರ ಹಿಂದೆ ತಂತ್ರಗಾರಿಕೆ ಅನ್ನೋದು ಈಗ ಅರ್ಥ ಆಗ್ತಾ ಇಲ್ಲ ಅಂತೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಮನೆ ಟೆನ್ಷನ್ ಆಗಿದೆ, ಯಾಕಂದ್ರೆ ಮತ್ತೆ ಪುನಃ ಪೂರ್ಣಾವಧಿ ಸಿಎಂ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾ ಇದ್ದಾರೆ ಏನಿರಬಹುದು ಅಂತೇಳಿ. ಆದ್ರೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಸ್ವಲ್ಪ ಪ್ರಮಾಣದ ನಿರಾಳಾಗಿದ್ದಾರೆ ಅಂತೇಳಿ ಹೇಳ್ಬಹುದು. ಈಗ ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.